ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ನಾವು ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟ ಅಧ್ಯಾಯಗಳನ್ನ ಮಾಡ್ಕೊಂತ ಹೋಗ್ತಾ ಇದೀವಿ. ಈಗಾಗಲೇ ಎಲ್ಲಾ ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ, ಹೌದಾ? ಆಲ್ಫಾಬೆಟ್ ABCDEFG ಅಂತೇಳಿ ಜೇತನ ಆಗಿದ ವಿಡಿಯೋಗಳು. ಓಕೆ, ಭಾರತಕ್ಕೆ ಸಂಬಂಧಪಟ್ಟಿದ್ದು ಸಪರೇಟ್ ಇದಾವೆ, ನದಿಗಳಿಗೆ ಸಪರೇಟ್ ಇದಾವೆ, ಭಾರತದ ಮೇಲ್ಮಲಕ್ಷಣ ಸಪರೇಟ್ ಇದಾವೆ, ಅಂದ್ರೆ ಭಾರತದ ಭೂಸ್ವರೂಪ. ಆಲ್ರೆಡಿ ನಾನು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಅಟ್ಮಾಸ್ಫಿಯರ್ ಮಾತಾಡಿದ್ದೀನಿ, ಅದು ಸಪರೇಟ್ ಇದೆ. ಪ್ರಿಯ ಸ್ನೇಹಿತರೆ, ಎಲ್ಲಾ ವಿಡಿಯೋಗಳು ಸಿಗ್ತವೆ. ಯಾವುದೇ ಒಂದು ಚಿಕ್ಕ ಟಾಪಿಕ್ ಅಂತ ಒಂದು ಮಾತಾಡ್ತಾ ಇಲ್ಲ, ಸಂಪೂರ್ಣ ವಿಷಯವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ. ಎಕ್ಸಾಮ್ ನಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ, ಬರ್ಲೇಬೇಕು ನಾ ಹೇಳಿದ್ದು. ಓಕೆನಾ? ಪ್ರಿಯ ಸ್ನೇಹಿತರೆ, ಇಲ್ಲಿ ಇವತ್ತು ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಕೆಲವೊಂದು GK ಪಾಯಿಂಟ್ಸ್, ಕೃಷಿಗೆ ಸಂಬಂಧಪಟ್ಟ ಕೆಲವೊಂದು GK ಪಾಯಿಂಟ್ಸ್ ನೋಡೋಣ. ಅದರಲ್ಲಿ ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳು. ಓಕೆನಾ? ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳು. ಹಾಗಾದ್ರೆ ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳನ್ನ ನಾವು ಹೇಗ್ ನೋಡ್ಕೊಳ್ಳೋಣ ಇವನ್ನ ಅಂತಂದ್ರೆ ಮ್ಯಾಪ್ ಮುಖಾಂತರ ನೋಡ್ಕೊಳ್ಳೋಣ. ಬಹಳ ಇಂಪಾರ್ಟೆಂಟ್ ಸಂಶೋಧನಾ ಕೇಂದ್ರಗಳು. ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳು. ಇಲ್ಲಿ ಸಂಶೋಧನಾ ಕೇಂದ್ರಗಳನ್ನ ನಾವು ಈ ಮ್ಯಾಪ್ ಮುಖಾಂತರ ನೋಡೋಣ. ಒಂದ್ ನಿಮಿಷ, ಕರೆಕ್ಟ್ ಇದೆ ಎಲ್ಲ ನೋಡ್ಕೊಂತೀನಿ. ಇಲ್ಲಿ ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳು. ಇಲ್ಲಿ ಸಂಶೋಧನಾ ಕೇಂದ್ರಗಳು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಮ್ಯಾಪ್ ಮುಖಾಂತರ ನೋಡೋಣ, ಅಂದ್ರೆ ನಿಮಗೆ ಈಸಿಯಾಗಿ ನೆನಪುಳಿಯುತ್ತೆ. ನೀವು ಒಂದು ಇಂಡಿಯಾ ಮ್ಯಾಪ್ ಹಾಕೊಳ್ಳಿ. ಈ ರೀತಿ ಕಲಿಬೇಕಾದ್ರೆ ಇಂಡಿಯಾ ಮ್ಯಾಪ್ ಹಾಕೊಳ್ಳೋದನ್ನ, ಕರ್ನಾಟಕ ಮ್ಯಾಪ್, ವರ್ಲ್ಡ್ ಮ್ಯಾಪ್, ಇಂಡಿಯಾ ಮ್ಯಾಪ್ ಹಾಕೋದು ಕಲ್ತಾಗ ಮಾತ್ರ ನಿಮಗೆ ಇಂಡಿಯನ್ ಜಿಯೋಗ್ರಫಿ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಮ್ಯಾಪ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ರೀತಿ ಒಂದು ಇಂಡಿಯಾ ಮ್ಯಾಪ್. ಇಲ್ಲಿ ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳು 1 by 1 ನೋಡ್ಕೊಂತ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹಿಮಾಚಲ ಪ್ರದೇಶ ಬರುತ್ತೆ. ಹಿಮಾಚಲ ಪ್ರದೇಶದ ಶಿಮ್ಲಾ. ಈ ಸಿಮ್ಲಾದಲ್ಲಿ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಇದೆ. ನೋಡಿ, ಈ ರೀತಿ ಮ್ಯಾಪ್ ಅಲ್ಲಿ ಹಾಕೋಬೇಕು, ಅಂದ್ರೆ ಉಳಿಯುತ್ತೆ ತಲೆಯಲ್ಲಿ. ಸಿಮ್ಲಾ, ಹಿಮಾಚಲ ಪ್ರದೇಶ್, ಆಲೂಗಡ್ಡೆ ಸಂಶೋಧನಾ ಕೇಂದ್ರ. ಹರಿಯಾಣದ ಕರ್ನಲ್. ಇಲ್ಲಿ 3 ಸಂಶೋಧನಾ ಕೇಂದ್ರಗಳಿದಾವೆ. ಒಂದು ಗೋಧಿ ಸಂಶೋಧನಾ ಕೇಂದ್ರ ಇಲ್ಲೇ ಇದೆ, ಬಾರ್ಲಿ ಸಂಶೋಧನಾ ಕೇಂದ್ರ ಇಲ್ಲೇ ಇದೆ, ಮತ್ತು ಹಾಲು. ಹೌದಾ? ಈ 3 ಸಂಶೋಧನಾ ಕೇಂದ್ರಗಳು ಹರಿಯಾಣದ ಕರ್ನಲ್ ಅಲ್ಲಿ ಬರ್ತವೆ, ಗೋಧಿ, ಬಾರ್ಲಿ ಮತ್ತು ಹಾಲು. ನಂತರ ಬಂದ್ಬಿಟ್ಟು ಇಲ್ಲಿ ರಾಜಸ್ಥಾನದ ಹಮೀಕನಗರ್. ರಾಜಸ್ಥಾನದ ಹಮೀಕನಗರದಲ್ಲಿ ಕುರಿ ಮತ್ತು ಉಣ್ಣೆ ಸಂಶೋಧನಾ ಕೇಂದ್ರ ಬರುತ್ತೆ. ಕುರಿ ಮತ್ತು ಉಣ್ಣೆ ಸಂಶೋಧನಾ ಕೇಂದ್ರ ರಾಜಸ್ಥಾನದ ಹಮೀಕನಗರ್. ಪ್ರಿಯ ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ನಾಗ್ಪುರ್. ಯಾವುದು? ನಾಗ್ಪುರ್. ಎಲ್ಲಿ? ಮಹಾರಾಷ್ಟ್ರ. ನಾಗ್ಪುರದಲ್ಲಿ ಹತ್ತಿ ಸಂಶೋಧನಾ ಕೇಂದ್ರ ಇದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಹತ್ತಿ ಸಂಶೋಧನಾ ಕೇಂದ್ರ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಹೇಸರಘಟ್ಟ, ಬೆಂಗಳೂರು ಸಮೀಪ ಬರ್ತಕ್ಕಂತ ಹೇಸರಘಟ್ಟ. ಇಲ್ಲಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇದೆ. ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೇಸರಘಟ್ಟದಲ್ಲಿ ಕಂಡು ಬರುತ್ತೆ. ಹೌದಾ? ನೋಡಿ, ಮ್ಯಾಪ್ ಎಷ್ಟು ನೀಟ್ ಬರ್ತಾ ಇದ್ದೀನಿ ನಾನು. ಹಿಂಗ್ ಒಂದ್ ಕಡೆಯಿಂದ ಬರ್ಬೇಕು ಮ್ಯಾಪ್ ಹಾಕೋಣ. 100% ಉಳಿಯುತ್ತೆ ತಲೆಯಲ್ಲಿ. ಮ್ಯಾಪ್ ಅನ್ನು ಪ್ರಾಕ್ಟೀಸ್ ಮಾಡಿ. ನಂತರ ಕೇರಳದಲ್ಲಿ ಬಂದ್ಬಿಟ್ಟು ಈ ಸಾಂಬಾರ್ ಸಂಶೋಧನಾ ಕೇಂದ್ರ ಕ್ಯಾಲಿಕಟ್. ಯಾವ ಸಂಶೋಧನಾ ಕೇಂದ್ರ? ಸಾಂಬಾರ್. ಕಾಣುತ್ತಾ? ಸಾಂಬಾರ್ ಸಂಶೋಧನಾ ಕೇಂದ್ರ ಕ್ಯಾಲಿಕಟ್. ಈ ಕೇರಳದ ಕೊಟ್ಟಾಯಂದಲ್ಲಿ ರಬ್ಬರ್ ಸಂಶೋಧನಾ ಕೇಂದ್ರ ಇದೆ. ಅದೇ ಕೇರಳದ ಕಾಸರಗೋಡು, ಕರ್ನಾಟಕದ ಭಾಗ ಅಲ್ಲಿ ಹೋಗಿದೆ. ಕಾಸರಗೋಡು ತೆಂಗು ಸಂಶೋಧನಾ ಕೇಂದ್ರ ಇದೆ. ನೋಡಿ, ಕರ್ನಾಟಕದಲ್ಲಿ ಕ್ಯಾಲಿಕಟ್ ಬಂದ್ಬಿಟ್ಟು ಸಾಂಬಾರ್ ಮಸಾಲೆ ಸಂಶೋಧನಾ ಕೇಂದ್ರ. ಆಮೇಲೆ ನಂತರ ಬಂದ್ಬಿಟ್ಟು ಈ ಒಂದು ಕೊಟ್ಟಾಯಂದಲ್ಲಿ ರಬ್ಬರ್, ಆಮೇಲೆ ಕಾಸರಗೋಡದಲ್ಲಿ ತೆಂಗು ಸಂಶೋಧನಾ ಕೇಂದ್ರ. ಅದೇ ರೀತಿ ಚೆನ್ನೈ ಲೆದರ್ ಚರ್ಮ ಸಂಶೋಧನಾ ಕೇಂದ್ರ. ಚೆನ್ನೈ. ಆಂಧ್ರ ಪ್ರದೇಶ ರಾಜಮಂಡ್ರಿ ಬಂದ್ಬಿಟ್ಟು ಏನು? ತಂಬಾಕು. ಆಂಧ್ರ ಪ್ರದೇಶ ರಾಜಮಂಡ್ರಿ ಬಂದ್ಬಿಟ್ಟು
ತಂಬಾಕು ಸಂಶೋಧನಾ ಕೇಂದ್ರ ಇದೆ. ಹೌದಾ? ಹಂಗೆ ಮೇಲೆ ಒಡಿಸ್ಸಾದ ಕಟಕ್ ಬಂದ್ಬಿಟ್ಟು ಯಾವುದು ರೈಸ್ ಸಂಶೋಧನಾ ಕೇಂದ್ರ ಇದೆ ಕಟಕ್ದಲ್ಲಿ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ಹೈದರಾಬಾದ್ ಬಂದ್ಬಿಟ್ಟು ಎಣ್ಣೆ ಬೀಜಗಳು. ಹೈದರಾಬಾದ್ ಎಣ್ಣೆ ಬೀಜಗಳು ಬಂದ್ಬಿಟ್ಟು ಹೈದರಾಬಾದ್ ಅಲ್ಲಿ ಕಂಡು ಬರುತ್ತೆ. ಆಮೇಲೆ ನಂತರ ಬಂದ್ಬಿಟ್ಟು ಈ ವಾರಣಾಸಿ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ತರಕಾರಿ. ಅದೇ ಲಕ್ನೌ, ಇದೇ ಉತ್ತರ ಪ್ರದೇಶದ ಲಕ್ನೌದಲ್ಲಿ ಬಟಾನಿಕಲ್ ಸರ್ವೆ ಬಂದಾಗ ಪಶ್ಚಿಮ ಬಂಗಾಲ್, ಕಲ್ಕತ್ತಾ. ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬಂದಾಗ ಕಲ್ಕತ್ತಾ. ಬಟಾನಿಕಲ್ ಗಾರ್ಡನ್ ಅಂತ ಬಂದಾಗ ಲಕ್ನೌ. ಇನ್ನೊಂದು ಸಂಶೋಧನಾ ಕೇಂದ್ರ ಕಬ್ಬು. ಹೌದಾ? ಕಬ್ಬು ಸಂಶೋಧನಾ ಕೇಂದ್ರ. ಎಸ್, ಇಲ್ಲಿ ಡೆಹ್ರಾಡೂನ್ ಇಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಮತ್ತು ಮಣ್ಣು ಸಂಶೋಧನಾ ಕೇಂದ್ರ ಅಲ್ಲ, ಅದು ಬಂದ್ಬಿಟ್ಟು ಮಧ್ಯಪ್ರದೇಶ ಭೋಪಾಲ್. ಮಣ್ಣು ಮತ್ತು ಜಲ ಸಂರಕ್ಷಣಾ ಪ್ರದೇಶ, ಮಣ್ಣು ಮತ್ತು ಜಲ ಸಂರಕ್ಷಣಾ ಬಂದ್ಬಿಟ್ಟು ಡೆಹ್ರಾಡೂನ್. ಮಧ್ಯಪ್ರದೇಶ ಭೋಪಾಲ್ ಬಂದ್ಬಿಟ್ಟು ಮಣ್ಣು ಸಂಶೋಧನಾ ಕೇಂದ್ರ. ಹೌದಾ? ಅದೇ ನಮ್ಮ ಕರ್ನಾಟಕದ ಈ ಒಂದು ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಏನು ಕಾಫಿ ಸಂಶೋಧನಾ ಕೇಂದ್ರ. ಅಸ್ಸಾಮಿನ ಜೋರಾತ್ ಬಂದ್ಬಿಟ್ಟು ಚಹಾ ಸಂಶೋಧನಾ ಕೇಂದ್ರ. ಹೌದಾ? ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್ ಬಂದ್ಬಿಟ್ಟು ಸೆಣಬು ಸಂಶೋಧನಾ ಕೇಂದ್ರ. ಅಪ್ಪಿ, ನೀನ್ ಮ್ಯಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡ, ಎಷ್ಟು ನೀತಿ ಮ್ಯಾಪ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಗೊತ್ತಾಗ್ಬಿಡುತ್ತೆ ಪ್ಲೇಸ್ ಇಲ್ಲೇ ಬರ್ತಾವ ಅಂತಂದೇಳಿ. ಆಗ ಇಟಾನಗರ್ ಬಂದ್ಬಿಟ್ಟು ವೆಟನರಿ ರಿಸರ್ಚ್ ಬರುತ್ತೆ. ಇಟಾನಗರ್ ವೆಟನರಿ ರಿಸರ್ಚ್ ಬರುತ್ತೆ. ಹಿಂಗ್ ಮ್ಯಾಪ್ ಅಲ್ಲಿ ಮಾಡಿ, ಲೀಸ್ಟ್ ಮಾಡಕ್ ಹೋಗ್ಬೇಡಿ. ಒಂದ್ ಮ್ಯಾಪ್ ಅಲ್ಲಿ ಎಲ್ಲಾ ತುಂಬಿಸ್ಕೊಂಡು ಹೋಗ್ಬೇಕು ಸಂಶೋಧನಾ ಕೇಂದ್ರ. ಹೌದಾ? ಎಸ್, ಇನ್ನೊಂದ್ ಮ್ಯಾಪ್ ಹಾಕೊಂಡು ಹೋಗೋಣ. ಎಸ್, ದಿಸ್ ಇಸ್ ಇಂಡಿಯಾ. ಇನ್ನೊಂದಿಷ್ಟು ಸಂಶೋಧನಾ ಕೇಂದ್ರ ನೋಡ್ಕೊಂಡ್ಬಿಡಿ. ಈ ರೀತಿ ಮ್ಯಾಪ್ ಅಲ್ಲಿ ಒಂದೆರಡು ಮ್ಯಾಪ್ ತಗೊಳ್ಳಿ, ಇಲ್ಲ ಒಂದೇ ಮ್ಯಾಪ್ ಅಲ್ಲಿ ಚಂದ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ ನಲ್ಲಿ ಅದು ಪಾಯಿಂಟ್ ಸೀದಾ ನೀವು ಹಾಕಿರೋ ಡಯಾಗ್ರಾಮೇ ಎಕ್ಸಾಮ್ ನಲ್ಲಿ ಬರುತ್ತೆ. 100% ನೀವು ಅಲ್ಲಿ ಸಕ್ಸಸ್ ಕಾಣ್ತೀರಾ. ಎಸ್ ಪ್ರಿಯ ಸ್ನೇಹಿತರೆ, ಹಿಸ್ಸಾರ ಹರಿಯಾಣ ಹಿಸ್ಸಾರ ಎಮ್ಮೆ ಸಂಶೋಧನಾ ಕೇಂದ್ರ. ಮೇಕೆ ಎಲ್ಲಿದೆ ಅಂತಂದ್ರೆ ಈ ಮಗ್ದುದ್ ಅನ್ನುವಂತ ಒಂದು ಪ್ಲೇಸ್ ಬರುತ್ತೆ, ಉತ್ತರ ಪ್ರದೇಶ್. ಮಗ್ದುದ್ ಇದೇ ಉತ್ತರ ಪ್ರದೇಶದ ಝಾನ್ಸಿದಲ್ಲಿ ಈ ಮೇವು ಸಂಶೋಧನಾ ಕೇಂದ್ರ ಇದೆ. ಡೆಹ್ರಾಡೂನ್ ಅಂತ ಬಂದಾಗ ವನ್ಯಜೀವಿ ಸಂಸ್ಥೆ ಕಂಡು ಬರುತ್ತೆ. ಹೌದಾ? ಎಲ್ಲಿ? ಡೆಹ್ರಾಡೂನ್ದಲ್ಲಿ. ಆಮೇಲೆ ಅರಣ್ಯ ಸಂಶೋಧನಾ ಕೇಂದ್ರ ಇಲ್ಲೇ ಇದೆ, ಅರಣ್ಯ ಸಂಶೋಧನಾ ಕೇಂದ್ರ. ಕಾನ್ಪುರ್, ಉತ್ತರ ಪ್ರದೇಶದ ಕಾನ್ಪುರ್ ದ್ವಿದಳ ಧಾನ್ಯ ಸಂಶೋಧನಾ ಕೇಂದ್ರ ಅಂತ ಬಂದಾಗ ಈ ಕಾನ್ಪುರ್. ಈ ಮಧ್ಯಪ್ರದೇಶದ ಭೋಪಾಲ್ ಏನಿತ್ತು? ಭೋಪಾಲ್ ಮಣ್ಣು. ಮಧ್ಯಪ್ರದೇಶದ ಭೋಪಾಲ್ ಮಣ್ಣು ಸಂಶೋಧನಾ ಕೇಂದ್ರ ಕಂಡು ಬರುತ್ತೆ. ಆಮೇಲೆ ಮೈಸೂರು ಬಂದಾಗ ಆಹಾರ ಮತ್ತು ರೇಷ್ಮೆ. ಮೈಸೂರು ಆಹಾರ ಮತ್ತು ರೇಷ್ಮೆ. ಎಲ್ಲಿ? ಮೈಸೂರು. ಆಹಾರ ಮತ್ತು ರೇಷ್ಮೆ ಬಂದ್ಬಿಟ್ಟು ಎಲ್ಲಿ? ಮೈಸೂರು. ಅಪ್ಪಿ ಬ್ಯಾರಕ್ಪುರ್ ನೋಡಿದ್ವಿ, ಸೆಣಬು. ಆಮೇಲೆ ಈ ಮಾವು ಸಂಶೋಧನಾ ಕೇಂದ್ರ, ಮಾವು ವಿಜಯವಾಡ. ಎಲ್ಲಿ? ಆಂಧ್ರ ಪ್ರದೇಶ್, ವಿಜಯವಾಡ. ಹೌದಾ? ನೋಡಿ, ಈ ರೀತಿ ನೋಡ್ಕೊಂತ ಹೋದ್ರೆ ಇನ್ನೂ ಒಂದ್ 4-5 ಮಿಸ್ ಆಗಿರ್ಬೋದು. ಅಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಸಂಶೋಧನಾ ಕೇಂದ್ರಗಳನ್ನ ಮ್ಯಾಪ್ ಮುಖಾಂತರ ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ. 100% ನಿಮಗೆ ತಲೆಗುಳಿಯುತ್ತೆ ಪ್ರಿಯ ಸ್ನೇಹಿತರೆ. ಬಿಡಬೇಡಿ ಅದನ್ನ ದಯಮಾಡಿ. ಈ ರೀತಿ ಮ್ಯಾಪ್ ಗಳ ಮುಖಾಂತರ ನೀವು ಭಾರತದ ಎಲ್ಲಾ ಸಂಶೋಧನಾ ಕೇಂದ್ರಗಳನ್ನ ಒಂದು ಕಡೆ ಲೀಸ್ಟ್ ಮಾಡ್ಕೊಳ್ಳಿ. ಅದು ಬಹಳ ಇಂಪಾರ್ಟೆಂಟ್.
ಹೌದಾ? ಎಸ್, ಇದು ಭಾರತದ ಒಂದು ಪ್ರಮುಖ ಸಂಶೋಧನಾ ಕೇಂದ್ರಗಳಾಗಿರ್ತವೆ. ಸ್ವಲ್ಪ ಜಿ ಕೆ ಪಾರ್ಟ್ ನಡಕ್ ಇಷ್ಟೇ ತಗೊಂಡ್ಬಂದು ಇಷ್ಟೇ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಎಸ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲಾ ವಿಡಿಯೋಸ್ ನೋಡ್ಕೊಂತ ಬನ್ನಿ. ಹೌದಾ? ಅಪ್ಪ ಯಾರು ಬಿಟ್ಕೊಟ್ಟಿಲ್ಲ, ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸಂಪೂರ್ಣ ವಿಷಯ ಬಿಟ್ಕೊಡ್ತಾ ಇದ್ದೀನಿ. ಅದನ್ನ ಸರಿಯಾಗಿ ನೀಟಾಗಿ ಕರೆಕ್ಟ್ ಆಗಿ ಕುಂತ್ಕೊಂಡು ಕ್ಲಾಸ್ ಕೇಳ್ಕೊಂತ ಬನ್ನಿ. ನಿಮಗೆ ಜಿಯೋಗ್ರಫಿ ಮತ್ತು EVS ಎಲ್ಲೂ ಪ್ರಶ್ನೆಗಳು ಮಿಸ್ ಆಗಿ ನಾ ಬಿಡಂಗಿಲ್ಲ. ಏನಾದ್ರೂ ಮಿಸ್ ಆಗಿದ್ರೆ ಕರೆಂಟ್ ಇವೆಂಟ್ ಏನಾದ್ರೂ ಮಾತಾಡಲಾರ್ದು ಮಿಸ್ ಆಗಿರ್ಬೇಕು, ಬಟ್ ಅದನ್ನು ಬಿಡಲ್ಲ. ಮುಂದೆ ಕರೆಂಟ್ ಇವೆಂಟ್ ನಾನು ಎಳ್ಕೊಂಡು ಹೋಗ್ತೀನಿ. ಎಸ್, ಇಲ್ಲಿ ಕರೆಂಟ್ ಇವೆಂಟ್ಸ್ ಬಗ್ಗೆ ಸಪರೇಟ್ ಆಗಿ ಮಾತಾಡೋಣ ಅಂತ. ಎಸ್, ಇದು ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳು, ಎಲ್ಲೆಲ್ಲಿ ಯಾವ್ಯಾವ ಸಂಶೋಧನಾ ಕೇಂದ್ರಗಳಿದಾವ ಅಂತ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಕ್ಲಾಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮ್ಯಾಪ್ ಮುಖಾಂತರ ಪ್ರಾಕ್ಟೀಸ್ ಮಾಡಿ. ಅದು ನೀವು ಮರೆಯಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಇದು ಪೌಸ್ ಕೂಡ ಬಂತು.